33ನೇ ಪ್ರಶ್ನೆ. ಚಿತ್ರದಲ್ಲಿ ಒ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಒ ಎ ವೈ ಬಿ ಈ ರೀತಿಯಾದ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 462 cm² ಆದರೆ ಆ್ಯಂಗಲ್ ಎ ಒ ಬಿ ಇದು 120 ಡಿಗ್ರಿ ಆ್ಯಂಗಲನ್ನು ಹೊಂದಿದೆ. ಹಾಗಾದರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ. ಎ ವೈ ಬಿ ಈ ಒಂದು ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಪರಿಹಾರವನ್ನು ನೋಡೋಣ. ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟಿದೆ? 462 cm² ಅಂತ ಇದೆ. ಆ್ಯಂಗಲ್ ಕೊಟ್ಟಿದ್ದಾರೆ 120 ಡಿಗ್ರಿ. ರೇಡಿಯಸನ್ನು ನಾವೀಗ ಕಂಡುಹಿಡ್ಕೋಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವೀಗ ಕಂಡುಹಿಡ್ಕೋಬೇಕು. ಬೇಕಾಗಿರುವಂಥದ್ದೇನು? ಇಲ್ಲಿ ನಮಗೆ ಎ ವೈ ಎನ್ನುವಂಥ ಕಂಸ ಬೇಕಾಗಿದೆ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ನಮಗೆ. ಆ ಒಂದು ವಿಸ್ತೀರ್ಣವನ್ನು ಯೂಸ್ ಮಾಡಿಕೊಂಡು ನಾವು ಈಗ ಏನು ಮಾಡಬೇಕಂದ್ರೆ ರೇಡಿಯಸನ್ನು ಕಂಡುಹಿಡ್ಕೋಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಅದನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಏನಪ್ಪ ಅಂದರೆ θ/360 πr². ಸೊ 462 ಖಂಡದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. θ 120 ಡಿಗ್ರಿ ಕೊಟ್ಟಿದ್ದಾರೆ. 360 ಡಿಗ್ರಿ. 22/7 ರೇಡಿಯಸನ್ನು ಕಂಡುಹಿಡ್ಕೋಬೇಕಾಗಿದೆ. 0 0 ಕ್ಯಾನ್ಸಲ್. 12 1 ಈ ಒಂದು ಟರ್ಮ್ಸನ್ನು 12 3 36 ಆಗುತ್ತೆ. ಸೊ ನೆಕ್ಸ್ಟ್ ಉಳಿದಂಥ ಟರ್ಮ್ಸ್ಗಳನ್ನು ನಾವು ಈ ಕಡೆ ತೆಗೆದುಕೊಂಡಾಗ ಇಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ 22 1 22 21 ಈ ರೀತಿಯಾಗಿ ಕ್ಯಾನ್ಸಲ್ ಆಗುತ್ತೆ. 21 × 3 7 21 ಇದು r² ಆಗುತ್ತೆ. ಸೊ ಇದು 21 ಹೋಲ್² ಅಂತ ಆಗುತ್ತೆ. ಇದು r² ಇದೆ. ಎರಡು ಕಡೆಗೂ ಸ್ಕ್ವೇರ್ ಕ್ಯಾನ್ಸಲ್ ಆದಾಗ r = 21 ಸೆಂಟಿಮೀಟರ್ ನಮಗೆ ರೇಡಿಯಸ್ ಸಿಗುವಂಥದ್ದು. ಈ ಒಂದು ವೃತ್ತದ ತ್ರಿಜ್ಯ ಎಷ್ಟು ಸಿಗುತ್ತೆ? 21 ಸೆಂಟಿಮೀಟರ್ ಸಿಗುತ್ತೆ. ಈಗ ನಮಗೆ ಬೇಕಾಗಿರುವಂಥದ್ದೇನು? ಈ ಒಂದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ನಮಗೆ ಬೇಕಾಗಿದೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ಕಂಸ ಬೇಕಾಗಿದೆ. ಕಂಸ ಅಂತಂದಾಗ ವಿಸ್ತೀರ್ಣ ಅಂದಾಗ ನಾವು ವೃತ್ತವನ್ನು ಯೂಸ್ ಮಾಡ್ತೀವಿ πr² ಅಂತ. ಕಂಸದ ಉದ್ದವನ್ನು ಕಂಡುಹಿಡಬೇಕಾದ್ರೆ ನಾವಿಲ್ಲಿ ಏನು ಮಾಡಬೇಕು? ವೃತ್ತದ ಪರಿಧಿಯನ್ನು ತಗೋಬೇಕು. θ/360 × 2πr ಇದು ವೃತ್ತದ ಪರಿಧಿಯನ್ನು ನಾವು ಕಂಡುಹಿಡಿಯಲು ಬಳಸುವಂಥ ಸೂತ್ರ. θ ಅಂದರೆ ಎಷ್ಟಿದೆ? 120 / 360 × 2 × 22/7 ರೇಡಿಯಸ್ ಎಷ್ಟಿದೆ? 21. 7 1 7 3 0 0 ಕ್ಯಾನ್ಸಲ್. 12 1 12 3 3 1 3 ಕ್ಯಾನ್ಸಲ್. ಈಗ 44 ಸೆಂಟಿಮೀಟರ್. ಈ ಒಂದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎಷ್ಟಪ್ಪ ಅಂದರೆ 44 ಸೆಂಟಿಮೀಟರ್ ನಮಗೆ ಆನ್ಸರ್ ಸಿಗುವಂಥದ್ದು. 33ನೇ ಪ್ರಶ್ನೆ. ಕ್ವಶನು. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದವು 44 / 21 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಹಾಗೂ ಕಂಸದ ಕೇಂದ್ರದಿಂದ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ. ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ನೋಡಿ. ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಸದ ಉದ್ದಕ್ಕೆ ಆ ಒಂದು ತ್ರಿಜ್ಯಾಂತರ ಖಂಡದ ಕಂಸಕ್ಕೆ ಏನಾಗಿದೆ? ಸಾಂಖ್ಯಿಕವಾಗಿ ಸಮವಾಗಿದೆ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಯಾವುದು? θ/360 × πr².
ಹಾಗಾದರೆ ಕಂಸವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ 2πr. ಸೊ ಎರಡು ಕಡೆಗೂ ಥೀಟಾ 360 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ನೆಕ್ಸ್ಟ್ r² = 2r ಅಂತ ಉಳಿಯುತ್ತೆ. ನೆಕ್ಸ್ಟ್ ಈ ಕಡೆದು ಒಂದು 6, ಈ ಕಡೆದು ಒಂದು 6 ಕ್ಯಾನ್ಸಲ್ ಆಗುತ್ತೆ. r = 2 ಸೆಂಟಿಮೀಟರ್ ಅಂತ ನಮಗೆ ರೇಡಿಯಸ್ ಸಿಕ್ತು. ನಂತರ ತ್ರಿಜ್ಯಾಂತರ ಖಂಡದ ಕಂಸ. ಈಗ ನಮ್ಗೆ ಏನನ್ನು ಕಂಡುಹಿಡಿ ಅಂದಿದ್ದಾರೆ? ತ್ರಿಜ್ಯಾಂತರ ಖಂಡದ ಕಂಸದ ಕೇಂದ್ರದಿಂದ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಎಂದು ಪ್ರಶ್ನೆ ಕೇಳಿದ್ದಾರೆ. ತ್ರಿಜ್ಯಾಂತರ ಖಂಡದ ಕಂಸ = θ / 360 × 2πr. ಕಂಸ ಎಷ್ಟು ಕೊಟ್ಟಿದ್ದಾರೆ? 44 / 21 ಕೊಟ್ಟಿದ್ದಾರೆ. ಥೀಟಾವನ್ನು ನಾವು ಕಂಡುಹಿಡಿಬೇಕಾಗಿದೆ. 360 × 2 22/7. r ರೇಡಿಯಸ್ ಎಷ್ಟಿದೆ? 2 ಅಂತ ಇದೆ. ಓಕೆ, ಇವಾಗ ಈ ಒಂದು ದತ್ತಾಂಶವನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಥೀಟಾ ಮಾತ್ರ ನಾವೀಗ ಕಂಡುಹಿಡಬೇಕಾಗಿದೆ. ಉಳಿದ ಟರ್ಮನ್ನು ಏನು ಮಾಡೋಣ? ಒಂದೇ ಕಡೆಗೆ ಕಲೆಕ್ಟ್ ಮಾಡಿ ತೆಗೆದುಕೊಳ್ಳೋಣ. 44 / 21. ಇದು 2 ಈ ಕಡೆ ಬಂದಾಗ 1/2 ಆಗುತ್ತೆ. 22/7 ಈ ಕಡೆ ಬಂದಾಗ 7/22 ಆಗುತ್ತೆ. ಅಗೇನ್ ಈ ಒಂದು 2 ಈ ಕಡೆ ಬಂದಾಗ 1/2 ಆಗುತ್ತೆ. ನೆಕ್ಸ್ಟ್ ಈ ಥೀಟಾ ಬೇಕಾಗಿದೆ. 360 ಮೇಲ್ಗಡೆ ಬರುತ್ತೆ = ಥೀಟಾ. ಸೊ ಇವಾಗ ಕ್ಯಾನ್ಸಲ್ ಆಗುವಂಥ ಟರ್ಮ್ಸ್ಗಳನ್ನು ಕ್ಯಾನ್ಸಲೇಷನ್ ಮಾಡಿ. 2 1 2 22 22 22 ಕ್ಯಾನ್ಸಲ್. 7 1 7 3 3 1 3 1 3 2 0 0 2 1 2 6 12 0. ಥೀಟಾ = 60 ಡಿಗ್ರಿ. ಓಕೆ, ನಮಗೆ ಅಳತೆ ಸಿಕ್ತು. ಓಕೆ, ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ. ವೃತ್ತದ ತ್ರಿಜ್ಯ 2 ಸೆಂಟಿಮೀಟ್ರ್. ವೃತ್ತದ ತ್ರಿಜ್ಯ 2 ಸೆಂಟಿಮೀಟ್ರ್ ಅಂತ ಕೊನೆಯದಾಗಿ ಆನ್ಸರನ್ನು ಬರೀರಿ. ನೆಕ್ಸ್ಟ್ ಇನ್ನೂ ಏನಂತ ಬರೀಬೇಕು? ಕಂಸದ ಕೇಂದ್ರದಿಂದ ಉಂಟಾದ ಕೋನದ ಅಳತೆ ಥೀಟಾ = 60 ಡಿಗ್ರಿ ಅಂತ ಆನ್ಸರನ್ನು ಬರೀರಿ. ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವು ಈ ರೀತಿಯಾಗಿ ನೋಡಿದ್ವಿ. ನೆಕ್ಸ್ಟ್ 34ನೇ ಪ್ರಶ್ನೆ. 34ನೇ ಪ್ರಶ್ನೆ ಏನಿದೆ ಅಂದರೆ, ಕೊಟ್ಟಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷಾ ವಿಧಾನದಿಂದ ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ರೇಖಾತ್ಮಕ ಸಮೀಕರಣಗಳು x + y = 6 ಅಂತ ಇದೆ. ಇನ್ನೊಂದು ಸಮೀಕರಣ 2x + y = 10 ಅಂತ ಇದೆ. ಸೊ ಇವಾಗ ನಕ್ಷಾ ವಿಧಾನದಿಂದ ಸಾಲ್ವ್ ಮಾಡಬೇಕಾದ್ರೆ ನಾವು 2 ಟೇಬಲ್ಗಳನ್ನು ರೆಡಿ ಮಾಡ್ಕೋಬೇಕು, ಅಂದರೆ ಪರಿಹಾರಗಳನ್ನು ರೆಡಿ ಮಾಡ್ಕೋಬೇಕು ಕೋಷ್ಟಕದಿಂದ. ಸೊ ಇವಾಗ ಮೊದಲನೇದಾಗಿ x + y = 6 ಈ ಒಂದು ಸಮೀಕರಣದ ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳೋಣ. ಸೊ x y x = 0 ಅಂತ ತೆಗೆದುಕೊಳ್ಳಿ, ಆವಾಗ y = 6 ಆಗುತ್ತೆ. x = 2 ಅಂತ ತೆಗೆದುಕೊಳ್ಳಿ, ಆವಾಗ 2 ಈ ಕಡೆ ಬಂದಾಗ 6 - 2 ಅಂದಾಗ 4 ಬರುತ್ತೆ. x = 4 ಅಂದಾಗ y = 2 ಅಂತ ಬರುತ್ತೆ. ಓಕೆ, ನಮಗೆ 2ಕ್ಕಿಂತ ಜಾಸ್ತಿ ಪರಿಹಾರಗಳನ್ನು ಕಂಡುಹಿಡಿದ್ರೆ ಅಕ್ಯುರೇಟಾಗಿ ಆನ್ಸರ್ ಸಿಗುವಂಥದ್ದು. ಸೊ ಎರಡನೇದು ಒಂದು 2x + y = 10. x = 2 ಅಂತ ತೆಗೆದುಕೊಳ್ಳಿ, ಆವಾಗ y ಬೆಲೆ 6 ಬರುತ್ತೆ. x = 4 y = 2 ಆಗುತ್ತೆ. x = 3 ಹಾಕಿದಾಗ y = 4 ಅಂತೆ. ಈಗ 2 ಕೋಷ್ಟಕಗಳು ನಮಗೆ ರೆಡಿಯಾಗಿ ಸಿಕ್ಕವು. ಇವಾಗ ನಾವು ಇದನ್ನು ಗ್ರಾಫಲ್ಲಿ ಸಾಲ್ವ್ ಮಾಡಬೇಕು. ಅಕ್ಯುರೇಟಾಗಿ ನೀವು ಇದನ್ನು ಯೂಸ್ ಮಾಡಿಕೊಂಡು ಗ್ರಾಫಲ್ಲಿ ಸಾಲ್ವ್ ಮಾಡಿ. ನಾನು ಒಂದು ರಫ್ ಡಯಾಗ್ರಾಮ್ ಹಾಕಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವಾಗ ನಾವು ಸ್ಕೇಲನ್ನು ತಗೋಣ. ಪ್ರಮಾಣ ಏನಂತ ತೆಗೆದುಕೊಳ್ಳೋಣ? x ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನ ಅಂತ ತೆಗೆದುಕೊಳ್ಳೋಣ. y ಅಕ್ಷ 1 ಸೆಂಟಿಮೀಟರ್ = 1 ಮಾನ ಅಂತ ಹೇಳಿ ತೆಗೆದುಕೊಳ್ಳಿ. ಈಗ ಇದು 0 2 4 6
1 2 3 4 5 6. ನೆಕ್ಸ್ಟ್ -1 -2 -3. ಇಲ್ಲಿ ಟೇಬಲಲ್ಲಿ ಯಾವುದೇ ರೀತಿಯಾದ ಮೈನಸ್ಗಳು ನೆಗೆಟಿವ್ ನಮಗೆ ಆನ್ಸರ್ಸ್ ಬಂದಿಲ್ಲ. ಹಾಗಾಗಿ ಸೊ ಇವಾಗ x=0 ಅಂದಾಗ y=6. ಇಲ್ಲಿ ನಮಗೆ ಪಾಯಿಂಟ್ ಸಿಗುತ್ತೆ. x=2 y=4. x=4 y=2. ಈ ಒಂದು ರೇಖೆ ಈ ರೀತಿಯಾಗಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಮೀಕರಣ x=2 y=6. x=4 y=2. x=3 y=2. ಈಗ ಯಾವುದಾದ್ರೂ ಎರಡು ಬಿಂದುಗಳನ್ನು ನಾವು ಈ ರೀತಿಯಾಗಿ ಸೇರಿಸಿದ್ದೆ ಆದಲ್ಲಿ ನಮಗೆ ಎರಡು ರೇಖೆಗಳು ಏನು ಮಾಡ್ತವೆ, ಛೇದಕೊಳ್ತವೆ. ಛೇದಕದಲ್ಲಿ ಬಂದಿರುವಂತಹ ಬಿಂದುಗಳನ್ನು ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಆವಾಗ x=4 ಅಂತ ಆಗುತ್ತೆ, y=2 ಅಂತ ಆಗುತ್ತೆ. ಈ ರೀತಿಯಾಗಿ ನಕ್ಷಾ ವಿಧಾನದಿಂದ x ಮತ್ತು yಗಳ ಬೆಲೆಗಳನ್ನು ಕಂಡುಹಿಡ್ಕೋಬೋದು. ಈ ಒಂದು ಕೋಷ್ಟಕವನ್ನು ಯೂಸ್ ಮಾಡಿಕೊಂಡು ನೀವು ಗ್ರಾಫಲ್ಲಿ ನೀಟಾಗಿ ಸಾಲ್ವ್ ಮಾಡ್ಬೋದು. 35ನೇ ಪ್ರಶ್ನೆ. ನೀವು ಕ್ವಶನ್ ಪೇಪರನ್ನು ಚಾನಲ್ನ ಪ್ಲೇಲಿಸ್ಟಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ ಪೇಪರನ್ನು ನೋಡ್ಬೋದು. ಪ್ರಶ್ನೆಯನ್ನು ನಾನು ಹೇಳ್ತಾ ಹೋಗ್ತೀನಿ, ನೇರವಾಗಿ ಸೊಲ್ಯೂಷನನ್ನು ಬಿಡಿಸ್ತೀನಿ. ಇಲ್ಲಿ ಪ್ರಶ್ನೆ ಈ ರೀತಿಯಾಗಿದೆ. 35ನೇ ಪ್ರಶ್ನೆದು ಒಂದು ಸಮಾಂತರ ಶ್ರೇಣಿಯ 11ನೇ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತಗಳ ಅನುಪಾತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸಮಾಂತರ ಶ್ರೇಣಿಯ 11ನೇ ಪದ ಅಂದಾಗ ಅದನ್ನು ನಾವು A11 ಅಂತ ತಗೋತೀವಿ ಮತ್ತು A8 ಅವುಗಳ ಅನುಪಾತ ಎಷ್ಟಿದೆ, 3/2 ಅಂತ ಇದೆ. ಹಾಗಾದರೆ 5ನೇ ಮತ್ತು 21ನೇ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ, ಅವುಗಳ ಅನುಪಾತವನ್ನು ಕಂಡುಹಿಡಿಯಿರಿ. A5/A21 ಇವುಗಳ ಅನುಪಾತವನ್ನು ಕಂಡುಹಿಡಿಯಿರಿ ಅನ್ನುವಂಥ ನಮಗೆ ಪ್ರಶ್ನೆ ಇದೆ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಿಸಿದ್ದು. ಈಗ ಕೊಟ್ಟಿರುವಂಥ ಡೇಟಾವನ್ನು ಯೂಸ್ ಮಾಡ್ಕೊಳ್ಳೋಣ. 11ನೇ ಪದವನ್ನು ನಾವು ಸಾಮಾನ್ಯ ರೂಪಕ್ಕೆ ಪರಿವರ್ತಿಸಿದಾಗ ಯಾವ ರೀತಿಯಾಗಿ ಬರಿಬೋದು, A+10D ಅಂತ ಬರಿಬಹುದು. ಅದೇ ರೀತಿಯಾಗಿ 8ನೇ ಪದವನ್ನು A+9D ಅಂತ ಬರಿಬಹುದು. ಇವುಗಳ ಅನುಪಾತ 3/2 ಅಂತ ಇದೆ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 2 × A 2A ಆಗುತ್ತೆ, 2 × 10 20D ಆಗುತ್ತೆ, 3 × A 3A, 3 × 9 27D ಅಂತ ಆಯಿತು. ಈಕ್ವಲ್ಸ್ ಇದನ್ನು ಎಲ್ಲ ಟರ್ಮ್ಸ್ಗಳನ್ನು ಒಂದೇ ಕಡೆಗೆ ತೆಗೆದುಕೊಂಡಾಗ 2A + 20D, ಎಲ್ಲ ಟರ್ಮ್ಗಳನ್ನು ಒಂದೇ ಕಡೆಗೆ ತೆಗೆದುಕೊಂಡಾಗ 2A - 3 ಅಂದಾಗ -A ಬರುತ್ತೆ. 20 + 20 - 21 ಅಂದಾಗ -D = 0 ಬರುತ್ತೆ. A = D - D. ಇದು ಪ್ಲಸ್ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ, ಹಾಗಾಗಿ -D ಎನ್ನುವಂಥದ್ದು ಇಲ್ಲಿ A = -D ಸಿಗ್ತಾ ಇದೆ. ಇವಾಗ ನಾವು A5 ಮತ್ತು A21 ಇವುಗಳ ಅನುಪಾತವನ್ನು ಕಂಡುಹಿಡಿಯಬೇಕಾಗಿದೆ. A5/A21 ಸಮಾಂತರ ಮೊದಲ 5 ಪದಗಳ ಮೊತ್ತ ತಂದಾಗ S5 ಬರುತ್ತೆ. ಮೊದಲ 21 ಪದಗಳ ಮೊತ್ತ ಅಂದಾಗ S21 ಅಂತ ಬರುತ್ತೆ. S5 S21. ಸೊ ಮೊತ್ತವನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಏನಿದೆ, n/2 2A + n - 1 × D ಅಂತ ಸೂತ್ರವನ್ನು ಯೂಸ್ ಮಾಡ್ತೀವಿ. 21 ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಕೂಡ 2A + n - 1 × D ಈ ಒಂದು ಸೂತ್ರವನ್ನು ಬರಿಬೇಕಾಗತ್ತೆ. ಎಕ್ಸಾಮಲ್ಲಿ ಇದಕ್ಕೆ ಅಂಕಗಳು ಇರುತ್ತೆ. ಇವಾಗ ಏನಂದರೆ 5 ಇದೆ, 5/2 2 × A ಅಂದರೆ ಎಷ್ಟು ಏನಿದೆ, A ಅಂದರೆ -D ಇದೆ, ಪ್ಲಸ್ n ಅಂದರೆ 5 - 1 ಸಾಮಾನ್ಯ ವ್ಯತ್ಯಾಸ, D ಅಂದರೆ ಏನಿದೆ
ಡಿ ಡಿವೈಡೆಡ್ ಬೈ 21/2 2 ಇಂಟು ಮೈನಸ್ ಡಿ ಪ್ಲಸ್ 21 - 1 ಸಾಮಾನ್ಯ ವ್ಯತ್ಯಾಸ. ಅದೇ ರೀತಿಯಾಗಿ ಇವಾಗ ಮೇಲ್ಗಡೆದು ಮತ್ತು ಕೆಳಗಡೆದು ಎರಡು 2 ಕ್ಯಾನ್ಸಲ್ ಆದಾಗ 5/21 ಆ್ಯಸ್ ಇಟ್ ಈಸ್ ಹಾಗೆ ಬರುತ್ತೆ. ಇದು ಮೈನಸ್ 2D ಪ್ಲಸ್ 5 - 1 4 ಆಗುತ್ತೆ. 4 ಇಂಟು ಡಿ 4D ಡಿವೈಡೆಡ್ ಬೈ ಮೈನಸ್ 2D 21 - 1 20 ಆಗುತ್ತೆ. 20 ಇಂಟು ಡಿ 20D. ಸೊ ಇವಾಗ ಉಳಿದಂಥ ಟರ್ಮ್ಸ್ಗಳನ್ನು 5/21 ಪ್ಲಸ್ 4D ಮೈನಸ್ 2D ಅಂದಾಗ ಇದು ಎಷ್ಟಾಗುತ್ತೆ? 10D. 2D ಡಿವೈಡೆಡ್ ಬೈ 20D ಮೈನಸ್ 2D 18 ಇಂಟು ಡಿ. ಇವಾಗ 5 ಇಂಟು 2 10D 21 ಇಂಟು 18 378D. ಡಿ ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ ಈಗ ಕೊನೆಯದಾಗಿ ಬರುವಂಥ ಆನ್ಸರ್ ಏನು? ಇದು 10ಇಂದ ನಮಗೆ ಕ್ಯಾನ್ಸಲ್ ಮಾಡಿದಾಗ 5ರಿಂದ ಇದು ಭಾಗ ಹೋಗುತ್ತೆ. 2 5 10, 2 1 2, 2 8 16, 2 4 2 9 18. ಹಾಗಾದರೆ ಈ ಮೊದಲ 5 ಪದಗಳ ಮತ್ತು ಮೊದಲ 21 ಪದಗಳ ಅನುಪಾತ ಎಷ್ಟಿದೆ ಅಂದರೆ 5:189 ಅಂತ. ಈ ಒಂದು ಪದಗಳ ಮೊತ್ತ ಸಮಾಂತರ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮೊದಲ 21 ಪದಗಳ ಮೊತ್ತಗಳ ಅನುಪಾತ 5:189. ನಮಗೆ ಕೊನೆಯದಾಗಿ ಆನ್ಸರ್ ಸಿಗುತ್ತೆ.